ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಎಲ್ಲರಿಗಿಂತ 10 ಹೆಜ್ಜೆ ಮುಂದೆ ಇದ್ದಾನೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ. ಈ ವಾರವೂ ಕೂಡ ಹನುಮಂತನಿಗೆ ಹೊಗಳಿದ ಕಿಚ್ಚ ಸುದೀಪ್ ಸ್ಪರ್ಧಿಗಳೇ ಶಾಕ್ ಆಗಿದ್ದಾರೆ. ಏನಾಯ್ತು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಕಿಚ್ಚ ಸುದೀಪ್ ಯಾವ ವಿಚಾರಕ್ಕೆ ಹೊಗಳಿದ್ರು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 14ನೇ ವಾರಕ್ಕೆ ಕಾಲಿಡಲು ಸಜ್ಜಾಗಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 10 ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಈ 10 ಸ್ಪರ್ಧಿಗಳಲ್ಲಿ ಓರ್ವ ಸ್ಪರ್ಧಿಯ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಹೌದು, ಕಿಚ್ಚನ ಪಂಚಾಯಿತಿಯಲ್ಲಿ ಇಂದು ಕಿಚ್ಚ ಸುದೀಪ್ ಅವರು ಮನೆಯ ಕೆಲವು ಸ್ಪರ್ಧಿಗಳು ಎಲ್ಲಿ ಕಳೆದು ಹೋಗಿದ್ದಾರೆ ಅಂತ ತಿಳಿಸುತ್ತಿದ್ರು. ಆಗ ರಜತ್ ಹನುಮಂತನ ಬಗ್ಗೆ ಮಾತನಾಡುತ್ತಿದ್ರು. ಇದೇ ವೇಳೆ ಕಿಚ್ಚ ಸುದೀಪ್ ಹನುಮಂತ ಅವರ ಬಗ್ಗೆ ಏನ್ರಿ ಮಾತಾಡ್ತೀರಾ, ನಿಮ್ಗೆಲ್ಲರಿಗಿಂತಲೂ 10 ಹೆಜ್ಜೆ ಮುಂದೆ ಇದ್ದಾರೆ, ನಿಮ್ಗೆ ಯಾರಿಗೂ ಅದು ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಇದೇ ಕಿಚ್ಚನ ಮಾತನ್ನ ಕೇಳಿಸಿಕೊಂಡ ಮನೆ ಮಂದಿ ಫುಲ್ ಶಾಕ್ ಆಗಿ ಒಬ್ಬರ ಮುಖ ಒಬ್ಬರೂ ನೋಡಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧೆಗೆ ಎಂಟ್ರಿ ಕೊಟ್ಟು ಕಮಾಲ್ ಮಾಡುತ್ತಿದ್ದಾರೆ ಹನುಮಂತ. ಜೊತೆಗೆ ನಾಮಿನೇಷನ್ ಅಂತ ಬಂದ್ರೆ ಸರಿಯಾದ ರೀಸನ್ ಕೂಡ ನೀಡಿ ವೀಕ್ಷಕರ ಮೆಚ್ಚುಗೆಯನ್ನ ಗಳಿಸಿಕೊಂಡು ಬರ್ತಾರೆ. ಹನುಮಂತನನ್ನ ನೋಡಿ ಪ್ರೀತಿಸೋರು ಹೆಚ್ಚಾಗಿದ್ದಾರೆ. ಹನುಮಂತನ ಬಗ್ಗೆ ನೀವು ಮಾತಾಡೋದು ಸರಿಯಲ್ಲ ಎಂದು ಕಿಚ್ಚ ಸುದೀಪ್, ರಜತ್ ಮತ್ತು ಇನ್ನುಳಿದ ಸ್ಪರ್ಧಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹನುಮಂತನ ತಾಕತ್ತು ಏನು ಅನ್ನೋದು ಕಿಚ್ಚ ಸುದೀಪ್ ಅವರಿಗೆ ಮಾತ್ರ ಗೊತ್ತು, ಉಳಿದ ಸ್ಪರ್ಧಿಗಳಿಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಕಿಚ್ಚ ಸುದೀಪ್ ಹನುಮಂತನನ್ನ ಹೊಗಳಿ ಮೆಚ್ಚಿ ಕೊಂಡಾಡಿದ್ದಾರೆ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಉಳಿದ ಸ್ಪರ್ಧಿಗಳಿಗಿಂತ 10 ಹೆಜ್ಜೆ ಮುಂದೆ ಇಟ್ಟಿದ್ದಾನೆ. ಅಂದ್ರೆ ಅವನು ಎಲ್ಲರಿಗಿಂತಲೂ ಟಾಪ್ 5ಗೆ ಫಿನಾಲಿಗೆ ಹೋಗುವ ಹಂತಕ್ಕೆ ಬಂದಿದ್ದಾನೆ ಅನ್ನೋದು ಅರ್ಥ. ಹಾಗಾಗಿ ಕಿಚ್ಚ ಸುದೀಪ್ ಅವರು ಎಲ್ಲರಿಗಿಂತಲೂ ಎಲ್ಲದರಲ್ಲೂ ಕೂಡ ಸೈ ಎನಿಸಿಕೊಂಡಿದ್ದ ಹನುಮಂತನನ್ನ ಮೆಚ್ಚಿ ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರ ಹೇಳ್ತಿದ್ದಂತೆ ಅವರ ಉಳಿದ ಸ್ಪರ್ಧಿಗಳು ಮುಖಾಮುಖಿ ಭೇಟಿ ಮಾಡಿ ಮುಖಾಮುಖಿ ನೋಡಿಕೊಂಡು ಶಾಕ್ ಆಗಿದ್ದಾರೆ ವೀಕ್ಷಕರ. ಹನುಮಂತ ಎಲ್ಲದರಲ್ಲೂ ಸೈ ಎನಿಸಿಕೊಂಡಿದ್ದು, ಮಾತಿನಲ್ಲಾಗಿರ್ಬೋದು, ಹಾಗೆ ಎಂಟರ್ಟೈನ್ಮೆಂಟ್ ಅಲ್ಲಾಗಿರ್ಬೋದು, ಟಾಸ್ಕ್ನಲ್ಲಾಗಿರ್ಬೋದು, ಹಾಗೆಯೇ ರೀಸನ್ ಕೊಡುವ ವಿಚಾರದಲ್ಲೂ ಕೂಡ ಉತ್ತಮ ಆಗಿದ್ದಾರೆ. ಹಾಗಾಗಿ ಹನುಮಂತ 10 ಹೆಜ್ಜೆ ಇಟ್ಟಿದ್ದಾನೆ ಅಂತ ರಜತ್ಗೆ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.